ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾವು ಬಂದಿದ್ದೀವಿ ಜೆಡಿಎಸ್ ನ ಪವರ್ಫುಲ್ ಲೀಡರ್ ನ ಹೋಮ್ ಟೂರ್ ಮಾಡೋದಕ್ಕೆ. ಯಾರ ಮನೆ ಸೊ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇವತ್ತು ರಮೇಶ್ ಗೌಡ HM ಅವರ ಹೋಮ್ ಟೂರ್ ಮಾಡೋದಕ್ಕೆ ನಾವು ಬಂದಿದ್ದೀವಿ. ಜೆಡಿಎಸ್ ನಲ್ಲಿ ಒಂದು ರೀತಿಯಲ್ಲಿ ಪವರ್ ಸೆಂಟರ್, ಆ ಪವರ್ ಸೆಂಟರ್ ನಿವಾಸಕ್ಕೆ ಸ್ವಾಗತ. ಸರ್ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಿ? ತುಂಬಾ ಅದ್ಭುತವಾಗಿದ್ದೀನಿ ಸರ್. ಸರ್, ಜೆಡಿಎಸ್ ಒಂದು ಪವರ್ ಸೆಂಟರ್. ಬೇರೆ ಬೇರೆ ಪಕ್ಷಗಳಲ್ಲಿ, ಅದು ಬಿಜೆಪಿ ಆಗ್ಲಿ ಅಥವಾ ಕಾಂಗ್ರೆಸ್ ಅಲ್ಲಿ MLC ಸ್ಥಾನ ಪಡೆಯೋದು ದೊಡ್ಡ ಟಾಸ್ಕ್ ಅಂತೂ ಅಲ್ಲ. ಜೆಡಿಎಸ್ ಒಂದು ಪ್ರಾದೇಶಿಕ ಪಕ್ಷ, ಸ್ಥಾನ ಕಡಿಮೆ, ಅಧಿಕಾರ ಕಡಿಮೆ, ಅದರಲ್ಲಿ ಸೆಲೆಕ್ಟೆಡ್ ವ್ಯಕ್ತಿಗಳನ್ನ ತಗೊಳ್ಳೋದು ದೊಡ್ಡ ಮ್ಯಾಟರ್ ಆಗ್ತದೆ. ಹೇಗೆ ಶುರು ಮಾಡಿದ್ರಿ ಜೆಡಿಎಸ್ ನ ಜರ್ನಿ ಅಂತ? ಜೆಡಿಎಸ್ ನ ಜರ್ನಿ ನಾನು 1998 ಅಕ್ಟೋಬರ್. ಆಗ ಈಗೇನೆಲ್ಲ ಕ್ಷೇತ್ರ ವಿಭಜನೆ ಆಗಿದೆ. ಆಗ ಈ ನಮ್ಮ ಇವತ್ತೇನಿದು ಸರ್ವಜ್ಞರ ವಿಧಾನಸಭಾ ಕ್ಷೇತ್ರ, ಈಗ ಇಲ್ಲಿ KJ ಜಾರ್ಜ್ ಅವರು ಶಾಸಕರು ಇಲ್ಲಿ. ಅವತ್ತಿನ ದಿವಸ ಇದೆಲ್ಲ ಸೇರಿ ಯಲಹಂಕ ವಿಧಾನಸಭಾ ಕ್ಷೇತ್ರ. ಯಲಹಂಕ ವಿಧಾನಸಭಾ ಕ್ಷೇತ್ರ ಅವತ್ತು ಬಹಳ ದೊಡ್ಡ ವಿಧಾನಸಭಾ ಕ್ಷೇತ್ರ. ಅವತ್ತಿನ ದಿವಸ ನಮ್ಮ ಇವರು ಯಾರು ಮುದ್ರಂಗೇಗೌಡರು ಅಂತೇಳಿ ಕ್ಷೇತ್ರದ ಅಧ್ಯಕ್ಷರಿದ್ರು. ಆಗ ನಮ್ಮ ಜರ್ನಿ ಶುರುವಾಗಿದ್ದು. ಹಿಂದೆನೂ ನಾನು ಹೊಸಕೋಟೆ ಕಾಲೇಜಲ್ಲಿ ಓದ್ತಾ ಇರ್ಬೇಕಾದ್ರೆ ಆವತ್ತು ನಾವು ಅಲ್ಲಿ ಏನು ಹೊಸಕೋಟೆಯಲ್ಲಿ ಸ್ಟೂಡೆಂಟ್ ಲೀಡರ್ ಇಂದಾನೆ ಏನ್ ನಮ್ ಜರ್ನಿ ಶುರುವಾಯ್ತು. ಆವತ್ತಿಂದನು ಅಲ್ಲಿ ನಮ್ಮ ನಾಯಕರು ಬಚ್ಚೇಗೌಡರು ಇದ್ರು. ಅವತ್ತು ಜನತಾದಳ ಇರಲಿಲ್ಲ, ಅವಾಗ ಇನ್ನು ನಮ್ದು ಟ್ರ್ಯಾಕ್ಟರ್ ಗುರುತೆಲ್ಲ ಇತ್ತು ಅವಾಗ. ಅವಾಗ ಅದಕ್ಕೂ ಮುಂಚೆ ಚಕ್ರ ಇತ್ತು. ಆಗಿಂದ ಅಂದ್ರೆ ನಾವೆಲ್ಲ ಚಿಕ್ಕ ಹುಡುಗರು, ಆಗ ಕಾಲೇಜ್ ಡೇಸ್, ಸ್ಕೂಲ್ ಡೇಸ್ ಅಲ್ಲೂ ನೋಡ್ತಿದ್ವಿ. ಹಿಂದೆ ಎಲ್ಲ ನೀವೆಲ್ಲ ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ಈ ಬಂಡಿ ಚಕ್ರ ಬರ್ತಿತ್ತಲ್ಲ, ಕರೆಕ್ಟ್, ಊರುಗಳಲ್ಲಿ ಮುಂದೆ ಹೆಬ್ಬಾಗ್ಲಲ್ಲಿ ಆ ಬಂಡಿ ಚಕ್ರನ್ ಕಟ್ಬಿಡ್ತಿದ್ರು, ಚಕ್ರದ ಗುರುತು ಅಂತ. ಅವಾಗ ಹೊಸಕೋಟೆಲೆಲ್ಲ ಅವರ ಬಚ್ಚೇಗೌಡರ ಲೀಡ್ರು. ಅಲ್ಲಿ ಜನತಾದಳ ಅಂತಂದ್ರೆ ಬಹಳ ಪವರ್ಫುಲ್. ಜನತಾದಳದ ನಾಯಕರು ಯಾರು ಅಂತಂದ್ರೆ ಅಲ್ಲಿ ಬಚ್ಚೇಗೌಡರು, ನೋ ಸೆಕೆಂಡ್ ಥಾಟ್, ಆ ರೀತಿ ಇದ್ದಂಥದ್ದು. ಆಗ ನಾನು ಅಲ್ಲಿ ಏನು ನಮ್ಮ ಅಜ್ಜಿ ಮತ್ತೆ ತಾತ ಅವ್ರ ಮನೇಲಿ ಅಲ್ಲಿ ಓದ್ಕೊಂಡಿದ್ದಿದ್ದೆ, ವಿದ್ಯಾಭ್ಯಾಸ ಅಲ್ಲಿ ಮಾಡ್ತಿದ್ದೆ. ಅದಾದ್ಮೇಲೆ ನಾನು ಇಲ್ಲಿ ಬೆಂಗಳೂರಿಗೆ ಬಂದಿದ್ದು 96-97 ಈ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ. ಬಂದಾದ್ಮೇಲೆ ಇಲ್ಲಿ ಮಾಮೂಲಿ ಯಾವ JDS ಅಲ್ಲಿಂದ ಶುರು ಮಾಡಿದಂಥದ್ದು. 98 ಅಕ್ಟೋಬರ್ ನಾನು ಯಲಹಂಕ ಜನರಲ್ ಸೆಕ್ರೆಟರಿ, ಯುವ ಜನತಾ ದಳದಲ್ಲಿ ಯಲಹಂಕ ಜನರಲ್ ಸೆಕ್ರೆಟರಿ. ಅಮೇಜಿಂಗ್. ಅಲ್ಲಿಂದ ಶುರು ಮಾಡಿದ್ದು. ಅದಾದ್ಮೇಲೆ ಮತ್ತೆ ಇದು ಯಲಹಂಕ ವಿಧಾನಸಭಾ ಕ್ಷೇತ್ರ. ಅದಾದ್ಮೇಲೆ ಕ್ಷೇತ್ರಗಳು ವಿಭಜನೆ ಆಯ್ತು. ಆಗ ಬೆಂಗಳೂರು ನಗರ ಜಿಲ್ಲೆ ಅಧ್ಯಕ್ಷರು ಅಂತ ಹೇಳಿ ಹನುಮಂತರಾಯಪ್ಪ ಅವರು, ಆಗ ಯುವ ಜನತಾ ದಳಕ್ಕೆ ರಾಜೇಗೌಡ ಅಂತ ಅಧ್ಯಕ್ಷರಾಗ. ಆಗ ನಮ್ ಜರ್ನಿ ಬೆಂಗಳೂರು ನಗರ ಜಿಲ್ಲೆ ಅಧ್ಯಕ್ಷ ಆಗಿ, ಬೆಂಗಳೂರು ನಗರ ಜಿಲ್ಲೆ ಉಪಾಧ್ಯಕ್ಷ ಆಗಿ, ಸೀನಿಯರ್ ಯೂತ್ ವೈಸ್ ಪ್ರೆಸಿಡೆಂಟ್ ಆಗಿ, ಅಲ್ಲಿಂದ ನಮ್ ಜರ್ನಿ. ಅದಾದ್ಮೇಲೆ ಕ್ಷೇತ್ರ ವಿಭಜನೆ ಆದಾಗ ಸರ್ವಜ್ಞ ವಿಧಾನಸಭಾ ಕ್ಷೇತ್ರ ಯುವ ಜನತಾ ದಳ ಅಧ್ಯಕ್ಷ. ಅದಾದ್ಮೇಲೆ ಬೆಂಗಳೂರು ಯೂತ್ ಪ್ರೆಸಿಡೆಂಟ್. ಅದಾದ್ಮೇಲೆ ಈಗ ಬೆಂಗಳೂರು ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀರಿ. ನಾನು ಯುವ ಘಟಕದ ಅಧ್ಯಕ್ಷ ಇದ್ದಾಗ ಪಕ್ಷ ನನ್ನನ್ನ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿರ್ತಕ್ಕಂಥದ್ದು. ಅದು ಆಯ್ತು ಪ್ರಾದೇಶಿಕ ಪಕ್ಷದಲ್ಲಿ. ಯಾಕಂತಂದ್ರೆ ಯಾವಾಗ್ಲೂ ಸಹ ನಾನು ಪೂರ್ಣ ಪ್ರಮಾಣದಲ್ಲಿ ಅಧಿಕಾರ ಯಾವತ್ತೂ ಸಹ ಜನತಾದಳಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೊಟ್ಟಿಲ್ಲ. ಹಿಂದೆ ಆಯ್ತು, ಪೂಜ್ಯ ದೇವೇಗೌಡರು ಸಾಹೇಬರು ಮುಖ್ಯಮಂತ್ರಿ ಆದ ನಂತರ ಕುಮಾರಣ್ಣವ್ರು ಏನು ಜರ್ನಿ ಶುರು ಮಾಡಿದ್ರು ರಾಜಕಾರಣದಲ್ಲಿ, ಪೂರ್ಣ ಪ್ರಮಾಣದಲ್ಲಿ ಏನ್ JDSಗೆ ಅಧಿಕಾರ ಸಿಗದೆ ಹೋದ್ರು ಸಹ ನಾನು ಅದಾದ ನಂತರ ಏನು ಅಲ್ಪ ಏನು ನಾವು ಗೆದ್ದಿದ್ದಂಥದ್ದು 59, 60. ಮತ್ತೆ ಈಗ ನಾನು ವಿಧಾನ ಪರಿಷತ್ ಸದಸ್ಯ ಆಗ್ಬೇಕಾದ್ರೆ ಆಗಿದ್ದು ಕುಮಾರಣ್ಣವರು ರಾಜ್ಯದ ಮುಖ್ಯಮಂತ್ರಿ ಇದ್ರು. ಆಗ ನಮ್ಗೆ ಕಾಂಗ್ರೆಸ್ಗೆ 2 ಕೊಯ್ಲೇಷನ್ ಗವರ್ಮೆಂಟ್, JDSಗೆ 1. ಆಗ ನನ್ನನ್ನು ಆಯ್ಕೆ ಮಾಡ್ತು. ಅದೇ ಲಿಮಿಟೇಷನ್ ಅಲ್ಲಿ ಸೆಲೆಕ್ಷನ್ ಇದೆಯಲ್ಲ, ತುಂಬಾ ದೊಡ್ಡ ಟಾಸ್ಕ್ ಅದು ಅಲ್ಲ. ಆಗ ನಾನು ಯುವ ಜನತಾ ದಳದಲ್ಲಿ ಕೆಲಸ ಮಾಡ್ತಿದ್ದೆ ಒಂದು. ಅದು ಮತ್ತೆ ನಾವು ನಿಕಟವಾದಂತ ಒಂದು ಸಂಪರ್ಕ ಆ ಮನೆಯಲ್ಲಿ. ಇವತ್ತೇನಾದ್ರೂ ರಾಜಕಾರಣದಲ್ಲಿ ನಾವು ಈ ಒಂದು ಉನ್ನತ ಸ್ಥಾನಕ್ಕೆ, ಅಥವಾ ಇವತ್ತೇನು ನಾವೆಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ಒಬ್ಬ ರಮೇಶ್ ಗೌಡ ಯಾರು ಅಂತ ಗೊತ್ತಾಗ್ಬೇಕಾದ್ರೆ ಪೂಜ್ಯ ದೇವೇಗೌಡರ ಸಾಹೇಬ್ರ ಕುಟುಂಬ, ಈ ಪಕ್ಷ, ಆ ಕುಟುಂಬ ನಮ್ಗೆ ಕೊಟ್ಟಿರ್ತಕ್ಕಂತ ಶಕ್ತಿ ಇವತ್ತು ರಾಜಕಾರಣದಲ್ಲಿ ಎಲ್ರು ಗುರ್ಸ್ತಕ್ಕಂತ ಒಂದು ಮಟ್ಟಕ್ಕೆ ಬಂದು ನಿಂತಿದ್ದೀವಿ.